ಅಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದರೂ ಕೂಡ ನಿಮ್ಮ ಕುಟುಂಬಕ್ಕೆ ಕೊಡ್ತೀವಿ, ನಿಮ್ಮ ಪುತ್ರನಿಗೆ ಅನ್ನೋ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಈಗಲೂ ಕೂಡ ಆ ಒಂದು ಆಪ್ಷನ್ನ ಓಪನ್ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮನ್ನೇ ಒಂದು ರೀತಿಯಲ್ಲಿ ಮುಂದೆ ಇಟ್ಕೊಂಡು? ನೋಡಿ, ನಾವು ಒಂದು ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಿದ್ದೀನಿ, ನಾ ಈಗ ಇವತ್ತು ನಿನ್ನೆ ಯಾವುದೇ ರೀತಿಯಂಥ ಟಿಕೆಟ್ ಕೊಡೋದ್ರ ಬಗ್ಗೆ ಮತ್ತೊಂದು ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ. ಹೀಗಾಗಿ ನಾನು ಕೇಳೋದಾಗಲಿ ನಮ್ಮ ಕುಟುಂಬಕ್ಕೆ ಕೇಳೋದಾಗಲಿ ಪ್ರಶ್ನೆನೇ ಬರೋದಿಲ್ಲ. ನಿಮ್ಮ ಈ BJP ಮರು ಸೇರ್ಪಡೆಯಿಂದ ಬೇರೆ ಯಾರಿಗಾದರೂ ಒಂದು ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗುತ್ತಾ? ಅಂದರೆ ಧಾರವಾಡ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಕೆಲವೊಂದಷ್ಟು ಲಿಂಗಾಯತ ಲೀಡರ್ಗಳು ಕೂಡ ಇದ್ದರು. ಹಾಗಾಗಿ ಈಗ ಜಗದೀಶ್ ಶೆಟ್ಟರ್ ನಂತರ ಈಗ ಜಗದೀಶ್ ಶೆಟ್ಟರೇ ಫೋಕಸ್ ಮಾಡ್ತಾರೆ ಅನ್ನೋ ಒಂದು ಬೇರೆ ಬೇರೆ ರೀತಿ ಚರ್ಚೆಗಳಾಗ್ತಾ ಇದೆ. ಅದರ ಬಗ್ಗೆ ನೀವೇನು? ನೋಡಿ, ನಾನು ಹೇಳಿದ್ರೆ ನನ್ನಿಂದ ಯಾರಿಗೆ ಇಫೆಕ್ಟ್ ಆಗೋದಿಲ್ಲ ನಾವು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಜಗದೀಶ್ ಶೆಟ್ಟರ್ ಬಗ್ಗೆ ಏನು ಇವತ್ತು ಜನರ ಅಭಿಪ್ರಾಯ ಇದೆ, ಇವತ್ತು ಹೊರಗೆ ಬಂದಿದೆ, ಅದ್ರ ಪ್ರಕಾರ ನಿರ್ಧಾರಗಳು ಆಗ್ತವೆ. ನಿಮ್ಮ ಸ್ನೇಹಿತ ಪ್ರಹ್ಲಾದ್ ಜೋಶಿ ಅವರು ಅವ್ರ ಜೊತೆ ಏನಾದ್ರು ಮಾತುಕತೆ ನಡೆಸಿದ್ರ? ನಿನ್ನೆ ಸೇರ್ಪಡೆ ಸಂದರ್ಭದಲ್ಲಿ ಕೂಡ ಡೆಲ್ಲಿಲೇ ಇದ್ದರು. ಇಲ್ಲ, ಮಾತುಕತೆ ಆಗಿಲ್ಲ. ಅಂದರೆ ಅವರ ಮತ್ತು ನಿಮ್ಮ ನಡುವೆ ಸಂಬಂಧ ಚೆನ್ನಾಗಿದೆಯಾ ಅಂತ? ಇನ್ನು ಅಲ್ಲ, ನೋಡಿ, ಲಾಸ್ಟ್ ಇಲೆಕ್ಷನ್ ನಿಂತ ಮೇಲೆ ಅಸೆಂಬ್ಲಿಗೆ ಆದಮೇಲೆ ನಮಗೂ ವೈಯಕ್ತಿಕವಾಗಿ ಎಲ್ಲಿ ಬಿಟ್ಟಾಗಿಲ್ಲ.